ಇಲ್ಲ ಇದೆ ನಾನು ಡ್ಯೂಟಿಯಲ್ಲಿ ಇದ್ದೇನೆ. ವೆಲ್ಕಮ್ ಟು ಆರ್ಕೆ ಪ್ರಾಪರ್ಟೀಸ್. ಬಾಜಲ್ಗಿದ್ದೇನೆ, ಅದಕ್ಕೆ ಫೋನ್ ಚಳ್ಳಕೆರೆಯಿಂದ ಮಾಡಿದ್ದೆ, ನೀವು ಹೇಳ್ರಣ 38 ಅಂತ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೀವು ಟಾರ್ ಕಳಿಸ್ರಿ ರೋಡ್ ಸರ್, ಅವ್ನು ಅಟ್ಯಾಚ್ ಕಳಿಸ್ತಾನೆ. 5 ಎಕರೆ ಜಮೀನು ನೋಡೋಕೆ ಬಂದಿದ್ರಿ. ಹಾಂ ಹಾಕ್ರಿ ಇದೇ ಹಾಕ್ರಿ ಸುರೇಶ್ ಟಾರ್ ರೋಡ್ ಅಟ್ಯಾಚ್. ಆಮೇಲೆ ನಾನು ರೋಡ್ದು ಜಮೀನು ತೋರಿಸ್ತೀನಿ. ಫಸ್ಟ್ ರೋಡ್ ನೋಡ್ಕೊಳ್ಳಿ. ಇದೇ ಟಾರ್ ರೋಡ್ ಅಟ್ಯಾಚ್ ನೋಡಿ. ರೋಡ್ ಜಮೀನಿಗೆ ಬನ್ನಿ. ಇದು ಜಮೀನು ಟಾರ್ ರೋಡ್ ಅಟ್ಯಾಚ್ ಮೇನ್ ರೋಡ್. ಇದು ಮೇನ್ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ 5 ಎಕರೆ ಜನರಲ್ ಪ್ರಾಪರ್ಟಿ. ಇದರ ಮಣ್ಣೇನು, ಇದರ ಲೊಕೇಶನ್ ಏನು, ಏನೇನು ಫೆಸಿಲಿಟಿ ಇದೆ ನೋಡೋಣ. ಫಸ್ಟ್ ಮಣ್ಣು ನೋಡಿ ಸರ್, ಈಗಾಗಲೇ ಮಣ್ಣು ನೋಡ್ತಿದ್ದೀರಾ. ಇದ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಫಲವತ್ತಾದ ಮಣ್ಣು, ಅಂದರೆ ತುಂಬ ನ್ಯೂಟ್ರಿಷನ್ ಇರ್ತಕ್ಕಂಥ ಫಲವತ್ತಾದ ಮಣ್ಣು. ಇದರಲ್ಲಿ ನೀವು ಯಾವ ಬೆಳೆ ಬೇಕಾದ್ರೂ ಬೆಳಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಚಳ್ಳಕೆರೆ ಟೌನಿಂದ ಇಲ್ಲಿಗೆ 38 ಕಿಲೋಮೀಟ್ರ್ ಆಗುತ್ತೆ. ಮೇನ್ ರೋಡ್ ಅಟ್ಯಾಚ್ ಇರೋದ್ರಿಂದ ಇದು ಒಳ್ಳೆ ವಾಟ್ರ್ ಬೆಲ್ಟ್ ಇದೆ. ವೇದಾವತಿ ವಾಟ್ರ್ ಬೆಲ್ಟಲ್ಲಿ ಬರತಕ್ಕಂಥ ಲ್ಯಾಂಡ್ ಇದು. ಹಾಗಾಗಿ ತುಂಬ ಫಲವತ್ತಾದ ಜಮೀನು 5 ಎಕರೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಇದು ಟಾರ್ ರೋಡ್ ಅಟ್ಯಾಚ್ ಇರೋದ್ರಿಂದ ಇದ್ರ ಬೆಲೆ ಏನು ಹೇಳ್ತಾರಪ್ಪ ಅಂತಂದರೆ, ಇವರು 18 ಲಕ್ಷ ಅಂತ ಹೇಳ್ತಿದ್ದಾರೆ. ಒಂದು 17 ಅಥವಾ 16 ಲಕ್ಷಕ್ಕೆ ಆಗುತ್ತೆ. ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗ್ಬೋದು. 17 ಅಥವಾ 16.5 ಹೆಚ್ಚು ಕಡಿಮೆ ಆಗಬಹುದು. ಒಳ್ಳೆ ಪ್ರಾಪರ್ಟಿ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮೈನ್ ರೋಡ್ ಅಟ್ಯಾಚು. ನೀವು ಕಮರ್ಷಿಯಲಾಗೂ ಮಾಡ್ಕೋಬೋದು ಮತ್ತು ಅಗ್ರಿಕಲ್ಚರು ಮಾಡ್ಬೋದು, ಮತ್ತು ಏನು ಬೇಕಾದ್ರೂ ಮಾಡ್ಕೋಬೋದು. ಮೈನ್ ರೋಡ್ ಅಟ್ಯಾಚ್ ಇರೋದ್ರಿಂದ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಳ್ಳೆ ವಾಟ್ರ್ ಇದೆ. ಸುತ್ತಮುತ್ತ ಬರೀ ತೋಟಗಳಿದ್ದಾವೆ. ಅದರಿಂದ ಮಿನಿಮಮ್ ನನಗೆ ಗೊತ್ತಿದ್ದಂಗೆ ಇಲ್ಲಿ ಒಂದು 150-200 ಅಡಿಗೆ ನೀರು ಬರ್ಬೋದು. ಯಾಕಂದರೆ ಎಲ್ಲ ಬೋರ್ಗಳು 200 ಮೇಲೆ ಯಾವ ಕೂಡ ಇಲ್ಲಿ ಹಾಕಿಲ್ಲ. ಯಾಕಪ್ಪ ಅಂತಂದರೆ